ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಹೆಚ್ಚು ಗಮನವನ್ನು ಸೆಳೆದಂತಹ ಜೋಡಿ ಯಾವುದು ಅಂತೇಳಿ ಕೇಳಿದರೆ ಅದು ಕಾವ್ಯ ಮತ್ತು ಗಿಲ್ಲಿ ಜೋಡಿ. ಬಿಗ್ ಬಾಸ್ ಸೀಸನ್ 12 ಆರಂಭ ಆದಂತಹ ದಿನಗಳಿಂದ ಇಲ್ಲಿವರೆಗೂ ಕೂಡ ಕಾವ್ಯ ಮತ್ತು ಗಿಲ್ಲಿ ತುಂಬ ಅನ್ಯೋನ್ಯವಾಗಿದ್ದಾರೆ, ತುಂಬ ಆತ್ಮೀಯತೆಯಿಂದ ಇದ್ದಾರೆ, ತುಂಬ ಕ್ಲೋಸ್ ಇದ್ದಾರೆ. ಒಂದು ಹಂತವನ್ನು ಮೀರಿದಂತಹ ಸಂಬಂಧ ಅವ್ರದ್ದು ಅಂತಲೂ ಕೂಡ ಹೇಳ್ಬೋದು. ಅದಕ್ಕೆ ಆಗಾಗ ಬೇರೆ ಬೇರೆ ಬಣ್ಣವನ್ನು ಕೂಡ ಬರ್ತಾ ಇರ್ತದೆ. ಅಣ್ಣ ತಂಗಿಯ ಬಂಧ ಇರ್ಬೋದು, ಸ್ನೇಹಿತರ ಬಂಧ ಇರ್ಬೋದು, ಅಥವಾ ಪ್ರೇಮಿಗಳ ಬಂಧ ಇರ್ಬೋದು. ಈ ರೀತಿ ಬೇರೆ ಬೇರೆ ಬಂಧಗಳು ಕೂಡ ಆಗಾಗ ಬಂದು ಹೋಗ್ತಾ ಇರ್ತದೆ. ಆದರೂ ಕೂಡ ಗಿಲ್ಲಿ ಎಲ್ಲೋ ಒಂದು ಕಡೆ ಕಾವ್ಯಳನ್ನು ಯಾವ ಕ್ಷಣದಲ್ಲೂ ಕೂಡ ಬಿಟ್ಟು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಕಾವ್ಯ ಕೂಡ ಗಿಲ್ಲಿಯನ್ನು ಅಷ್ಟೇ ಕೇರ್ ಮಾಡ್ತಾರೆ, ಅಷ್ಟೇ ಲವ್ ಮಾಡ್ತಾ ಇದ್ದಾರೆ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಗಿಲ್ಲಿ ಕಾವ್ಯಗೆ ಪ್ರಪೋಸ್ ಮಾಡಿದಂಥ ಒಂದು ಘಟನೆ ನಡೆದು ಬಿಡುತ್ತೆ. ಇದಕ್ಕೆ ಕಾವ್ಯ ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನುವಂತಹ ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಬಿಗ್ ಬಾಸ್ ಅನ್ನುವಂತಹ ರಿಯಾಲಿಟಿ ಶೋನಲ್ಲಿ ಅದೆಷ್ಟೋ ಜೋಡಿಗಳು ಸೃಷ್ಟಿಯಾಗಿದ್ದಾವೆ, ಅದೆಷ್ಟೋ ಜೋಡಿಗಳು ಮದುವೆ ಆಗಿದ್ದಾವೆ, ಅದೆಷ್ಟೋ ಜೋಡಿಗಳು ಮದುವೆ ಆಗುವಂಥ ನಿರ್ಧಾರಕ್ಕೆ ಬಂದಿದ್ದಾವೆ, ಅದೆಷ್ಟೋ ಜೋಡಿಗಳು ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳಾಗಿದ್ದರೂ ಕೂಡ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಗುರುತು ಪರಿಚಯವೇ ಇರದಷ್ಟು ಬದಲಾಗಿಯೂ ಕೂಡ ಹೋಗಿದ್ದಾರೆ. ಅಂದರೆ ಇಲ್ಲಿ ಒಳಗಡೆ ತುಂಬ ಆತ್ಮೀಯತೆ ಇದ್ದವರು ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಪರಿಚಯವೇ ಇಲ್ಲದಷ್ಟು ಕೂಡ ಬದಲಾಗಿ ಹೋಗಿದ್ದಾರೆ. ಪರಿಚಯವೇ ಇಲ್ಲದವರ ರೀತಿಯೂ ಕೂಡ ವರ್ತನೆಯನ್ನು ಮಾಡಿದ್ದಾರೆ. ಎಷ್ಟೋ ಸಂಬಂಧಗಳು ಇಲ್ಲಿ ಸೃಷ್ಟಿಯಾಗಿದ್ದಾವೆ, ಎಷ್ಟೋ ಸಂಬಂಧಗಳು ಇಲ್ಲಿ ಹಳಸಿ ಹೋಗಿದ್ದಾವೆ. ಬಿಗ್ ಬಾಸ್ ಅಂತ ಹೇಳಿದ್ರೇ ಹಾಗೆ. ಬಿಗ್ ಬಾಸ್ನಲ್ಲಿ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳ ಮನಸ್ಥಿತಿಯು ಕೂಡ ವಿಶೇಷವಾಗಿರುತ್ತದೆ. ಅದೇ ರೀತಿ ಈ ಬಾರಿ ಬಂದಿರುವಂತಹ ಜೋಡಿಯಲ್ಲಿ ತುಂಬ ಸುಂದರವಾಗಿ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಅಂತೇಳಿ ಅನಿಸುವಂತಹ ಒಂದು ಜೋಡಿ ಅಂತೇಳಿ ಹೇಳಿದರೆ ಅದು ಕಾವ್ಯ ಶೈವ ಮತ್ತು ಗಿಲ್ಲಿ ನಟನ ಜೋಡಿ. ಬಿಗ್ ಬಾಸ್ ಮನೆಯ ಸುಂದರ ಜೋಡಿಗಳಲ್ಲಿ ಒಂದಾಗಿರುವಂಥ ಕಾವ್ಯ ಶೈವ ಮತ್ತು ಗಿಲ್ಲಿ ನಟನ ಈ ಜೋಡಿಯನ್ನು ರಾಜ್ಯದ ಬಹುತೇಕ ಜನರು ಇಷ್ಟಪಟ್ಟಿದ್ದಾರೆ. ಬಹುತೇಕ ಜನರು ಇವರಿಬ್ಬರ ನಡುವೆ ಪ್ರೀತಿ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಇದೀಗ ರಾಜ್ಯದ ಜನತೆಯ ಆಶಯ ಸತ್ಯವಾಗಿಸುವಂಥ ನಿಟ್ಟಿನಲ್ಲಿ ಗಿಲ್ಲಿ ನಟ ಮೇಕಪ್ ಕೋಣೆಯಲ್ಲಿ ಕಾವ್ಯಳಿಗೆ ಪ್ರಪೋಸ್ ಮಾಡಿಬಿಟ್ಟಿದ್ದಾನೆ ಅನ್ನುವಂತಹ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸಣ್ಣದೊಂದು ಮೇಕಪ್ ಸಾಮಗ್ರಿಯನ್ನು ಕೊಟ್ಟು ಐ ಲವ್ ಯು ಅಂತೇಳಿ ಹೇಳಿದ್ದಾನೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯ ಕೇಂದ್ರವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ತುಂಬ ಆಪ್ತರವಾಗಿರುವಂತಹ ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಕಾವ್ಯಳನ್ನು ಬಿಟ್ಟುಕೊಡೋದಕ್ಕೆ ಇಷ್ಟಪಡದಂತಹ ಮತ್ತು ಜೊತೆಯಾಗಿ ಆಟವಾಡುವಂತಹ ಬಯಕೆಯನ್ನು ಹೊಂದಿರುವಂತಹ ಗಿಲ್ಲಿ ಯಾವತ್ತೂ ಕೂಡ ಕಾವ್ಯಳಿಗೆ ನೋಯಿಸುವಂಥ ಕೆಲಸವನ್ನು ಮೊನ್ನೆ ಸೀಕ್ರೆಟ್ ಟಾಸ್ಕನ್ನು ಹೊರತುಪಡಿಸಿ ಮಾಡಲಿಲ್ಲ. ಆದರೆ ಕಾವ್ಯ ಮತ್ತು ಗಿಲ್ಲಿ ನಟನ ನಡುವಿನ ಸಂಬಂಧ ಎಂತಹದ್ದು ಅನ್ನೋದು ಎಲ್ರಿಗೂ ಕೂಡ ಕನ್ಫ್ಯೂಸ್ ಆಗಿರುವಂಥ ಸಂಬಂಧ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಒಮ್ಮೊಮ್ಮೆ ಇವರು ಸ್ನೇಹಿತರಾಗಿರ್ತಾರೆ, ಮತ್ತೊಮ್ಮೆ ಅಣ್ಣ ತಂಗಿ, ಮಗದೊಮ್ಮೆ ನಿಜವಾದಂಥ ಪ್ರೇಮಿಗಳಿಗಿಂತಲೂ ಕೂಡ ಹೆಚ್ಚಾಗಿ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರ್ತಾರೆ. ಹೀಗಾಗಿ ಇವರಿಬ್ಬರ ಸಂಬಂಧದ ಬಗ್ಗೆ ಜನರಿಗಂತೂ ಇವತ್ತಿಗೂ ಕೂಡ ಏನು ಅನ್ನೋಂಥ ಕ್ಲಾರಿಟಿ ಇಲ್ಲ. ತಲೆ ಕೆಟ್ಟು ಹೋಗಿ ಸುಮ್ಮನಾಗಿ ಕೂತಿದ್ದಾರೆ. ಅಸಲಿಗೆ ಕಾವ್ಯ ಮತ್ತು ಗಿಲ್ಲಿ ಆರಂಭದಿಂದಲೂ ಕೂಡ ಸ್ನೇಹಿತರು. ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆನೇ ಪರಿಚಯಸ್ಥರು, ಬಿಗ್ ಬಾಸ್ಗೆ ಬಂದ ಬಳಿಕ ಸ್ನೇಹಿತರು. ಜಂಟಿಯಾಗಿ ಒಳಗಡೆ ಬಂದಂಥ ಇವರಿಬ್ಬರು ಕೂಡ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಜಂಟಿ ಎನ್ನುವಂಥ ಮನಸ್ಥಿತಿಯಲ್ಲಿ ನಿಂತಿದ್ದಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ, ಒಬ್ರಿಗೊಬ್ರು ಯಾವುದೇ ಕ್ಷಣದಲ್ಲಿ ಬಿಟ್ಟು ಕೊಡದೆ ತುಂಬ ಧೈರ್ಯವಾಗಿ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅಂತ ಹೇಳಿದ್ರು ಕೂಡ ಸುಳ್ಳಾಗೋದಿಲ್ಲ. ಗಿಲ್ಲಿ ನಟ ಕಾವ್ಯಳನ್ನು ತುಂಬ ಇಷ್ಟಪಡ್ತಾನೆ. ಹಾಗೆಯೇ ಕಾವ್ಯ ಕೂಡ ಗಿಲ್ಲಿಯನ್ನು ಒಂದು ಕ್ಷಣನೂ ಕೂಡ ಬಿಟ್ಟಿರೋದಕ್ಕೆ ಬಯಸೋದಿಲ್ಲ. ಗಿಲ್ಲಿ ನಟನ ಮಾತಿನಲ್ಲಿ ಒಂದು ಚೂರು ಬದಲಾವಣೆ ಆದರೂ ಕೂಡ ಅದು ಕಾವ್ಯಳಿಗೆ ಅರ್ಥ ಆಗ್ತದೆ. ಇನ್ನು ಕಾವ್ಯ ಕೂಡ ಹಾಗೆ ಎಲ್ಲವನ್ನು ಕೂಡ ಗಿಲ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ತಾಳೆ. ಇನ್ನು ಗಿಲ್ಲಿಯೂ ಕೂಡ ಕಾವ್ಯಳನ್ನು ಎಲ್ಲೂ ಕೂಡ ಬಿಟ್ಟು ಕೊಟ್ಟವನೇ ಅಲ್ಲ, ಯಾರ ಜೊತೆಗೂ ಕೂಡ ಬಿಟ್ಟುಕೊಡೋದಿಲ್ಲ. ಯಾವುದೇ ಸಂದರ್ಭ ಬಂದರೂ ಕೂಡ ಕಾವ್ಯ ಅಂತೇಳಿ ಹೇಳ್ತಾರೆ. ಕಾವ್ಯ ಒಂದು ವೇಳೆ ನಾಮಿನೇಟ್ ಮಾಡಿದ್ರೂ ಕೂಡ ಗಿಲ್ಲಿ ವಾಪಸ್ ನಾಮಿನೇಟ್ ಮಾಡೋದಿಲ್ಲ. ಅಷ್ಟರ ಮಟ್ಟಿಗೆ ಕಾವ್ಯಗೆ ಗಿಲ್ಲಿ ಕೊಡುವಂತಹ ಗೌರವ ಮತ್ತು ಪ್ರೀತಿ ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ತುಂಬ ಆಪ್ತರಾಗಿರುವಂತಹ ಮತ್ತು ಎಂತಹದ್ದೇ ಸಂದರ್ಭದಲ್ಲಿ ಕಾವ್ಯಳನ್ನು ಬಿಟ್ಟುಕೊಡದೆ ಜೊತೆಗಿರುವಂತಹ ಗಿಲ್ಲಿ ತನ್ನ ಆಟವನ್ನು ಆಡ್ತಾ ಇದ್ದಾನೆ. ಆದರೆ ಕಾವ್ಯ ಮತ್ತು ಗಿಲ್ಲಿ ಇವರ ನಡುವಿನ ಸಂಬಂಧ ಕೇವಲ ಸ್ನೇಹಿತ ಸಂಬಂಧನ ಅಥವಾ ಅದನ್ನು ಮೀರಿದಂಥ ಸಂಬಂಧನ ಅನ್ನೋದು ಈಗಿರುವಂತಹ ಕುತೂಹಲ. ಬಿಗ್ ಬಾಸ್ ರಿಯಾಲಿಟಿ ಶೋ ಆದದ್ರಿಂದ ಇಲ್ಲಿ ಪ್ರೀತಿ ಪ್ರೇಮಕ್ಕೆ ಆದ್ಯತೆ ಇಲ್ಲವ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಒಂಟಿಯಾಗಿ ಬಂದವರು ಒಂಟಿಯಾಗಿ ಹೋಗ್ತಾರೆ. ಇಲ್ಲಿ ಯಾರೇ ಬಂದರೂ ಕೂಡ ಆಟವಾಡೋದೇ ಮುಖ್ಯ ಅನ್ನೋದು ಪ್ರಮುಖ ಆಗ್ತದೆ. ಇಬ್ಬರು ಸ್ನೇಹಿತರಾಗಿ ಆಟದಲ್ಲಿ ತೊಡಗಿಕೊಂಡಿದ್ರೂ ಕೂಡ ಕೇವಲ 3 ತಿಂಗಳ ಅವಧಿಯಲ್ಲಿ ರಾಜ್ಯದ ಜನತೆಯನ್ನು ಹೃದಯ ಗೆದ್ದು ಬಿಗ್ ಬಾಸ್ ಸ್ಪರ್ಧೆಯ ವಿಜೇತರಾಗಿ 50 ಲಕ್ಷ ರೂಪಾಯಿಯನ್ನು ತೆಗೆದುಕೊಳ್ಳದೆ ಗುರಿಯನ್ನಾಗಿ ಇಟ್ಟುಕೊಂಡಿರುವಂತಹ ಇವರಿಬ್ಬರು, ಅದರಿಂದ ತಾವಿಬ್ಬರು ಕೂಡ ತುಂಬ ಆತ್ಮೀಯ ಸ್ನೇಹಿತರು ಅಂತೇಳಿ ಹೇಳಿಕೊಳ್ಳುವಂತಹ ಮಟ್ಟದಲ್ಲಿ ಈ ಫೈನಲ್ ಸಂದರ್ಭದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದೆಷ್ಟೇ ಕ್ಲೋಸ್ ಇದ್ದರೂ ಕೂಡ ಫೈನಲ್ನ ಸಂದರ್ಭದಲ್ಲಿ ಆ ರೀತಿ ಇರೋದಕ್ಕೆ
ಚಾನ್ಸೇ ಇಲ್ಲ. ವೈಯಕ್ತಿಕವಾಗಿ ನನಗೆ ಬೇಕು ಅಂತ ಹೇಳ್ಬಿಟ್ಟು ಜಿದ್ದಾಜಿದ್ದಿಗೆ ಬೀಳೋದ್ರಲ್ಲೂ ಕೂಡ ಡೌಟೇ ಇಲ್ಲ. ಹಾಗೆಯೇ ಇಲ್ಲಿ ಪ್ರಮುಖವಾಗಿ ಗಿಲ್ಲಿ ನಟ ಅವ್ರದ್ದು ತುಂಬ ತಮಾಷೆಯ ಸ್ವಭಾವ. ಯಾವುದೇ ಸಮಯ ಸಿಕ್ಕಿದ್ರೂ ಕೂಡ ಕಾಲೆಳೆಯೋದು ಮತ್ತು ಸೀರಿಯಸ್ ಅನ್ನುವಂತಹ ಒಂದು ಡೈಲಾಗನ್ನು ಹೇಳುವಂಥದ್ದು, ಅದನ್ನು ಎದುರಿಗಿದ್ದವರು ಸಹಿಸಿಕೊಳ್ಳೋಕ್ಕೆ ಆಗದೆ, ಒಪ್ಪಿಕೊಳ್ಳೋಕ್ಕೂ ಕೂಡ ಆಗದೆ ಸುಮ್ಮನೆ ಇರೋದಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಡುವಂಥದ್ದು. ಹೀಗೆ ಗಿಲ್ಲಿ ಬಟ್ಟೆ ಸುತ್ತಿ ಬಾರಿಸೋದ್ರಲ್ಲಿ ಎಕ್ಸ್ಪರ್ಟ್. ಹೀಗಾಗಿ ತಕ್ಷಣಕ್ಕೆ ಕೆಲವರು ಕೋಪಗೊಳ್ಳೋದು ಕೂಡ ಇದೆ, ಕೆಲವರು ಬೈಯೋದು ಕೂಡ ಇದೆ, ಕೆಲವರು ನಕ್ಕು ಸುಮ್ಮನಾಗೋದು ಕೂಡ ಇದೆ. ಇನ್ನು ಕೆಲವರಿಗೆ ಗಿಲ್ಲಿಗೆ ಬುದ್ಧಿ ಕಲಿಸಲು ಸಮಯವನ್ನು ಸಾಧಿಸಿ ನಾಮಿನೇಷನ್ ಅಥವಾ ಕಳಪೆಯನ್ನು ಕೊಡ್ತಾರೆ. ಇದೀಗ ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಯಾವಾಗಲೂ ಕೂಡ ಮಾತನಾಡೋದನ್ನು ನಿಲ್ಲಿಸಿಲ್ಲ. ಕಾರಣ ಇದೊಂದು ಸ್ಪರ್ಧೆ ಅಂತೇಳಿ ತಿಳಿದುಕೊಂಡಿದ್ದು ಅಕ್ಕಪಕ್ಕದಲ್ಲಿ ಅಂಟಿಕೊಂಡೇ ಇರ್ತಾರೆ. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂಥ ಗಿಲ್ಲಿ ನಟ ಮೇಕಪ್ ಮಾಡಿಕೊಳ್ಳುವಂಥ ಕೋಣೆಯಲ್ಲಿ ಕುಳಿತುಕೊಂಡು ಗಿಲ್ಲಿ ಮತ್ತು ಕಾವ್ಯ ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಮೊದಲು ಗಿಲ್ಲಿ ನಟ ಕಾವ್ಯಳನ್ನು ಕರೆದು ನಾನು ನಿನಗೆ ಏನೋ ಕೊಡ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಬೇಡ ಅನ್ನದೇ ತೆಗೆದುಕೊಳ್ಬೇಕು ಅಂತಲೂ ಕೂಡ ಹೇಳ್ತಾನೆ. ಇದಕ್ಕೆ ಒಪ್ಪಿದಂಥ ಕಾವ್ಯ ಗಿಲ್ಲಿ ಕೊಟ್ಟಿದ್ದನ್ನು ಕೈಗೆ ತೆಗೆದುಕೊಳ್ತಾರೆ. ಕೈಯಲ್ಲಿ ಹಿಡಿದಂಥ ಸಣ್ಣ ಸಾಮಗ್ರಿಯೊಂದನ್ನು ಕಾವಳಿಗೆ ನೀಡ್ತಾ ಇದ್ದಂತೆ ಐ ಲವ್ ಯು ಅಂತೇಳಿ ಹೇಳ್ತಾನೆ. ಇದನ್ನು ಕೇಳ್ತಾನೆ, ನಗಾಡ್ತಾನೆ, ಕೋಪಗೊಂಡಂತೆ ಮತ್ತು ಆಶ್ಚರ್ಯದಿಂದನೇ ಗಿಲ್ಲಿ ನಟನಿಗೆ ಏನಂದೆ ಅಂತಲೂ ಕೂಡ ಜೋರಿದನಲ್ಲದೆ ಕೇಳ್ತಾರೆ. ಆಗ ಏನಿಲ್ಲ ಬಿಡು, ಆಯಿತು ಹೋಗು ಅಂತ ಹೇಳ್ಬಿಟ್ಟು ಗಿಲ್ಲಿ ಹೇಳ್ತಾನೆ. ಆಗ ನಿನ್ನ ಮಾತನ್ನು ಹಿಂದಕ್ಕೆ ತಗೋ ಅಂತೇಳಿ ಹೇಳಿದ್ರು. ಅವನು ಕೇಳದೆ, ಹಾಗಾದರೆ ನೀನು ನನಗೆ ಅಣ್ಣ ಅಂದಿದ್ದನ್ನು ವಾಪಸ್ ತಗೋ ಅಂತಲೂ ಕೂಡ ಸವಾಲು ಹಾಕ್ತಾನೆ. ಆಗ ಕಾವ್ಯ ಕೂಡ ನಗಾಡ್ತಾ ಈ ಕ್ಷಣವನ್ನು ತಮಾಷೆ ಎನ್ನುವಂತೆ ನಡೆದುಕೊಳ್ತಾರೆ. ಅಂದರೆ ಇಬ್ಬರು ಕೂಡ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಆದರೆ ಈ ವಿಡಿಯೋ ಹಳೆಯ ವಿಡಿಯೋ ಆಗಿದ್ದು ಅವರ ಆಟವನ್ನು ಪ್ರಮೋಷನ್ ಮಾಡೋ ಉದ್ದೇಶದಿಂದ ಗಿಲ್ಲಿ ನಟ ಅವರ ಅಭಿಮಾನಿಗಳು ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಮರು ಹಂಚಿಕೆ ಮಾಡಿಕೊಳ್ತಾ ಇದ್ದಾರೆ. ಬಟ್ ಇದು ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಹೀಗಾಗಿ ಈ ವಿಡಿಯೋ ಬಗ್ಗೆ ಸಿಕ್ಕಾಬಟ್ಟೆ ಕುತೂಹಲ ಎಲ್ರಿಗೂ ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಗಿಲ್ಲಿ ನಟ ಮತ್ತು ಕಾವ್ಯ ಇಷ್ಟು ಕ್ಲೋಸ್ ಆಗಿರೋದ್ರಿಂದ ಇವರಿಬ್ಬರ ನಡುವೆ ಪ್ರೀತಿ ಇರಬಹುದೇನೋ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಆದರೆ ಇದು ನಿಜವಾದಂಥ ಪ್ರೀತಿ ಅಲ್ಲ ಅನ್ನುವಂತಹ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ವಾಟ್ ಎವರ್ ಒಂದಂತೂ ಕ್ಲಿಯರ್ ಆಗಿ ಇಲ್ಲಿ ಅರ್ಥ ಆಗುತ್ತೆ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಷ್ಟೂ ಜನ ಆಟಗಾರರ ಆಟದ ಶೈಲಿ ದಿನಕ್ಕೆ ಬದಲಾಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಬೇರೆ ಬೇರೆ ಆಟಗಾರರ ಮನಸ್ಥಿತಿ ಬದಲಾಗ್ತಿದೆ. ಆದರೆ ಗಿಲ್ಲಿ ಮತ್ತು ಕಾವ್ಯ ಆರಂಭದಲ್ಲಿ ಹೇಗಿದ್ದಾರೋ ಇವತ್ತಿಗೂ ಕೂಡ ಹಾಗೆ ಇದ್ದಾರೆ. ಬಹುಶಃ ನಾಳೆನೂ ಕೂಡ ಹಾಗೆ ಇರ್ತಾರೆ, ನಾಡಿದ್ದು ಕೂಡ ಹೀಗೆ ಇರ್ತಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಈಗ ಕಾವ್ಯ ಹೊರಗಡೆ ಹೋದರೆ ಗಿಲ್ಲಿ ಆಟದ ಶೈಲಿಯೂ ಕೂಡ ಬದಲಾಗ್ಬೋದು. ಜೊತೆಗೆ ಕಾವ್ಯ ಒಂದು ರೀತಿಯಲ್ಲಿ ಗಿಲ್ಲಿಗೆ ಸ್ಟ್ರೆಂತ್ ಆಗಿಯೂ ಕೂಡ ನಿಂತಿದ್ದಾರೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಇವರು ಮದುವೆ ಆಗ್ತಾರೋ ಇನ್ನೊಂದೋ ಮತ್ತೊಂದೋ ಏನೋ ಬಿಟ್ಟಾಕಿ, ಬಟ್ ಬೆಸ್ಟ್ ಫ್ರೆಂಡ್ಸ್ ಆಗಿ ಅಂತೂ ಯಾವತ್ತಿಗೂ ಕೂಡ ಇರ್ತಾರೆ ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಬೇಡ. ಮತ್ತು ಗಿಲ್ಲಿ ಆ ಗೆಳೆತನವನ್ನು ಉಳಿಸ್ಕೊಳ್ತಾನೆ ಅನ್ನೋದರಲ್ಲೂ ಕೂಡ ಯಾವುದೇ ಅನುಮಾನ ಬೇಡ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಗಿಲ್ಲಿ ಮತ್ತು ಈ ಕಾವ್ಯಳ ಈ ಸ್ನೇಹ ಮತ್ತು ಪ್ರೀತಿ, ಪ್ರಪೋಸು ಇವೆಲ್ಲವನ್ನು ಕೂಡ ನೋಡಿದಾಗ ನಿಮಗೆ ಎಷ್ಟು ಖುಷಿಯಾಗುತ್ತೆ? ನೀವು ಏನು ಹಾರೈಸಲಿಕ್ಕೆ ಇಚ್ಛೆ ಪಡ್ತೀರಾ ಈ ಜೋಡಿಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.